ವಾವ್, ಇವತ್ತೇ ಮ್ಯಾಚ್ ಮುಗೀತಾ? ವಾವ್, ನಾನು ನಾಳೆ ಆಗ್ತೇನೆ ಅಂತ ಅಂದ್ಕೊಂಡಿದ್ದೆ. ನಾಳೆ ಬೆಳಿಗ್ಗೆ 6 ಗಂಟೆ ಮುಗೀತದೆ ಮ್ಯಾಚ್ ಅಂತ. ವಾವ್, 12 ಗಂಟೆ ಒಳಗಡೆ ಮುಗ್ದಿದೆ. 11:55 ಮುಗ್ದಿದೆ. ವಾವ್, ನಮಸ್ಕಾರ ಎಲ್ರಿಗೆ ಸಹ. ಅಯ್ಯೋ ಎಸ್, RCB ವಿನ್ ಆಯಿತು, ಭಾರಿ ಖುಷಿ ಆಯಿತು. ಬಟ್ RCB ವಿನ್ ಆದರೂ ಕೂಡ ಆ ಒಂದು ಕಿಕ್, ಆ ಒಂದು ಖುಷಿ ನಮ್ಗೆ ಯಾರಿಗೂ ಇಲ್ಲ ಮಾರ್ರೆ. ನಿಜ ಹೇಳಿ ಸೈಕಾಗಿ ಹೋಯ್ತಲ್ಲ ಯಾವಾಗ ಮ್ಯಾಚ್ ಮುಗೀತದೆ ಮಾರ್ರೆ. ವೈಡ್ ರಿವ್ಯೂ, ಒಂದು ವೈಡ್ ಬರ ಇದ್ರೆ ರಿವ್ಯೂ, ವೈಡ್ ಬಂದರೆ ರಿವ್ಯೂ, ಇವ್ರದ್ದು ರಿವ್ಯೂ, ಇದು RCBದು ಮುಗಿದ ಮೇಲೆ ಮುಂಬೈದು ಸ್ಟಾರ್ಟು. ವೈಡ್ ಅಲ್ವಾ, ರಿವ್ಯೂ ತಗೊಳ್ತೇನೆ ನಾನು ಅಂತ. ಅದಕ್ಕೊಂದಿಷ್ಟು ಗಂಟೆ ವೈಡಿಗೆ, ಅಂದರೆ 4 or 6 ಅಂತ 10 ಸೆಕೆಂಡಲ್ಲಿ ಹೇಳ್ತಾರೆ. ವೈಡ ಅಲ್ವ ಅಂತ ದೇವ, ನನ್ನ ಕೂದಲು ಪೂರ ಉದುರಿ ಹೋಗ್ತಿತ್ತಂತ. ಈಗ ಅಷ್ಟು ಸಿಟ್ಟು ಬರ್ತಾಯಿತ್ತು. ಅದೆಲ್ಲ ಮುಗಿದ್ಮೇಲೆ ನೋ ಬಾಲಿಗೆ ರಿವ್ಯೂ. ಅಲ್ಲಿ ಇಂಜುರಿ ಆಗೋದು, ಡಮ್ ಅಂತ ಬೀಳೋದು, ಹ್ಯಾಮ್ಸ್ಟ್ರಿಂಗ್ ಆಗ್ತಾ ಇದೆ ಅಂತ. ಅಯ್ಯಯ್ಯೋ ಮುಗಿಸಿ ಅಣ್ಣ, ಡಬಲ್ ಸೂಪರ್ ಓವರ್ ಮ್ಯಾಚ್ ಆದ್ರೆ ಇದಕ್ಕಿಂತ ಬೇಗ ಮುಗಿತಾ ಇತ್ತು ಮಾರ್ರೆ. ಅಯ್ಯೋ ದೇವರೇ, ನೋಡಿ ಈ ವಿಡಿಯೋ ಸ್ಟಾರ್ಟಿಗೆ 1 ನಿಮಿಷ ಆಗಿದೆ. ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ನಾನು ಇದೇ ಮಾತಾಡ್ತೀನಿ. ಯಾಕಂದರೆ ಮ್ಯಾಚ್ಗಿಂತ ಜಾಸ್ತಿ ವೈಡ್ ಅಲ್ಲುವ, ನೋ ಬಾಲ್ ಅಲ್ಲುವೋ, ಫಿಟ್ ಇದ್ದಾರೋ ಇಲ್ಲೋ, ಇಂಜುರಿ ಆಯ್ತಾ, ಬರೀ ಇದೇ ಇತ್ತು. ನನಗೆ ಮ್ಯಾಚ್ ನೆನಪೋಯ್ತಣ್ಣ, ಎಷ್ಟು ಹೊಡೆದಿದ್ರೆ ಎಂತ ಆಯ್ತಂದ. ಬಟ್ ವಾಟ್ ಅ ವಿಕ್ಟ್ರಿ, ಬ್ಯಾಕ್ ಟು ವಿನ್ನಿಂಗ್ ಟ್ರ್ಯಾಕ್. RCB 3 ಮ್ಯಾಚ್ ಗೆದ್ದಿದೆ, 4ರಲ್ಲಿ 3 ಮ್ಯಾಚ್ ಗೆದ್ದಿದೆ. ಒಂದು ಸೋತಿದ್ದೇವಲ್ಲ, ಆ ಒಂದನ್ನು ಮುಂಬೈ 4 ಮ್ಯಾಚಲ್ಲಿ 1 ಗೆದ್ದು ಸತತ 3 ಮ್ಯಾಚ್ ಸೋತಿದ್ದಾರೆ. ನಾವು ಮಾರ್ರೆ ಪ್ರಿವ್ಯೂವಲ್ಲೆಲ್ಲ, ಅಂದರೆ ಇಂಡಿವಿಜುವಲ್ ಪ್ರಿವ್ಯೂ ಮಾಡಿದಾಗ ಈ ಸಲ ಮುಂಬೈ ಪೇಪರಲ್ಲಿ ಈಗ ಸವಾ ಉಂಟು, ಬಟ್ ಪರ್ಫಾರ್ಮೆನ್ಸಲ್ಲಿ ಬರ್ತಾ ಇಲ್ಲ. ಇವತ್ತು ಚಂಡಾಡಿ ಬಿಟ್ಟರು RCB. ಮುಂಬೈ ಬೌಲರ್ಸನ್ನು ದಡ ಹೊಡೆದು, ಎಸ್ಪೆಷಲಿ ಸಾಲ್ಟ್ ಪಟಿದಾರ್ ಮತ್ತು ನಮ್ಮ ಟಿಮ್ ಡೇವಿಡ್. ಆ್ಯಕ್ಚುಲಿ ಇವತ್ತು ಕೊಹ್ಲಿ ಅವರು, ಅಂದರೆ ಈಗಿನ ಮಾಡರ್ನ್ ಡೇ IPL T20 ಅದಕ್ಕೆ ಕಂಪೇರ್ ಮಾಡಿದ್ರು ಭಯಂಕರ ಸ್ಲೋ ಆಡಿದರು. ಅವ್ರಿಗೆ ಹುಷಾರಿಲ್ಲ ಅಂತ, ಅಂದರೆ ಅವ್ರಿಗೆ ಜ್ವರ ಕೂಡ ಉಂಟಂತೆ, ನಂಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಅವ್ರು ಫೀಲ್ಡಿಂಗಿಗೆ ಬರಲಿಲ್ಲ, ಬ್ಯಾಟಿಂಗ್ ಮಾಡುವಾಗ ಆ್ಯಂಕಲ್ ಇಂಜುರಿ ಆಗಿತ್ತು ಅಂತ. ಆ ಇಂಜುರಿ ನಡುವೆ ಆಡಿದ್ರ, ಅಂದರೆ ವಾಸ್ ಹಿ ನಾಟ್ 100% ಫಿಟ್ ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ಜ್ವರ ಕೂಡ ಇತ್ತು ಅಂತ ನಾನು ಟ್ವಿಟ್ಟರಲ್ಲೆಲ್ಲ ಪೋಸ್ಟ್ ನೋಡಿದೆ. ಅವರು ಆ್ಯಕ್ಚುಲಿ ಇವತ್ತು ನಿಧಾನ ಆಡಿದರು. ಎಲ್ಲರೂ ಹೀಗೆ ಮ್ಯಾಚ್ ಸೋತಿದ್ದಿದ್ರೆ RCB ಅಂದರೆ ಕಾಯ್ತಾ ಇರ್ತಾರೆ, ಒಂದು ಬಳಗ ಕಾಯ್ತಾ ಇರ್ತದೆ. ಕೊಹ್ಲಿಯಿಂದ ಸೋತದೆ, ನಿಮ್ಮ ಕೊಹ್ಲಿ ಹೀಗೆ ಹಾಗೆ ಅಂತ. ಪುಣ್ಯ ಹಾಗೆ ಆಗಲಿಲ್ಲ. ಬಟ್ ಸಾಲ್ಟ್ ಗಾಯಕ್ಕೆ ಆಲ್ರೆಡಿ 2 ಮ್ಯಾಚ್ ಸೋತಿದ್ರು, ಕಂಟಿನ್ಯೂಸ್ 2 ಮ್ಯಾಚ್ ಸೋತಿದ್ರು ಮುಂಬೈ. ಗಾಯ ಆಗಿತ್ತು. ಆ ಗಾಯಕ್ಕೆ ಉಪ್ಪು ಸವರಿದ್ದು ಯಾರು ಅಂತಂದರೆ ಉಪ್ಪು ಮಾನವ ಫಿಲ್ ಸಾಲ್ಟ್. ಕ್ರೇಜ್ ಇನ್ನಿಂಗ್ಸ್, 36 ಬಾಲಿಗೆ 78 ರನ್, 6 4 6 6. ವಿರಾಟ್ ಕೊಹ್ಲಿ ಅವರು 38 ಬಾಲಿಗೆ 50. ಆ್ಯಕ್ಚುಲಿ ಅವರು 50 ಹೊಡೆದ ಮೇಲೆ ಔಟ್ ಆದರು. 50 ಹೊಡೆದಾಗಲೂ ಕೂಡ ಅವ್ರು ಏನು ಕೂಡ ಸೆಲೆಬ್ರೇಷನ್ ಮಾಡಲಿಲ್ಲ. ಯಾಕಂದರೆ ಅವರಿಗೆ ಗೊತ್ತಿತ್ತು, ಇದು ನನ್ನದು, ಇದು ಇಷ್ಟು ಸ್ಲೋ ಆಗಬಾರ್ದಿತ್ತು ನನ್ನ ಆಟ. ಅವ್ರು ಟ್ರೈ ಮಾಡ್ತಾಯಿದ್ರು, ಬಟ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಹಿ ವಾಸ್ ವಿಸಿಬಲಿ ಫ್ರಸ್ಟ್ರೇಟೆಡ್. ಇದೆಂತ ಮಾರೆ, ಆ ಕಡೆಯಿಂದ ಸಾಲ್ಟ್ ಹೊಡಿತಿದ್ದಾರೆ. ಪಟ್ಟಿದಾರಣ್ಣ ಬಂದ ಕೂಡಲೇ ಚೂರು 6 ಹೊಡಲಿಕ್ಕೆ 1 ಪಾಯಿಂಟ್ ಆಫ್ ಟೈಮಲ್ಲಿ ಪಾಟಿದಾರ್ ಅವರು 11 ಬಾಲಿಗೆ 44 ರನ್ ಹೊಡೆದಿದ್ರು. ಆ 12ನೇ ಬಾಲ್ ಏನಾದರೂ 6 ಆಗಿ 12 ಬಾಲ್ 50 ಆಗಿದ್ದಿದ್ರೆ IPL ಇದು ರೆಕಾರ್ಡ್ ಆಗ್ತಿತ್ತ ಅಂತ. IPL ಅದಕ್ಕಿಂತ ಫಾಸ್ಟ್ ಯಾರಾದರೂ ಹೊಡೆದಿದ್ದಾರಾ? ಗೇಲ್ ಹೊಡೆದಿದ್ದಾರಾ? 12 ಬಾಲ್ 50 ಗೇಲ್ ಹೊಡೆದಿದ್ದಾರೆ ಅಂತ ಅಂದ್ಕೊಳ್ತೇನೆ. ಬಟ್ ಇಂಡಿಯನ್ಸಲ್ಲಿ ಫಾಸ್ಟೆಸ್ಟ್ IPL 50 ಐ ಥಿಂಕ್ ಜೈಸ್ವಾಲ್ ಅಂತ ಅಂದ್ಕೊಳ್ತೇನೆ. 13 ಬಾಲಿಗೆ ಹೊಡೆದಿದ್ರು. ಸೊ ಆ ಥರದ ಒಂದು ರೆಕಾರ್ಡ್ ಮಾಡುವಂಥ ಒಂದು ಎಲ್ಲ ಸಾಧ್ಯತೆ ಇತ್ತು. ಬಟ್ ಅವರು 17 ಬಾಲಿಗೆ 50 ಹೊಡೆದ್ರು ಪಾಟಿದಾರ್. ಬಟ್ ಫಸ್ಟ್ 11 ಬಾಲ್ಸ್ ಪಾಟಿದಾರ್ ಅವರು ಆಡಿದ್ದು 4 4 5 6 ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಪಾಟಿದಾರ್ ತಿಂದಿ ಚಿತ್ರನ 20 ಬಾಲಿಗೆ 53 ಹೊಡೆದು ನಾಟ್ಔಟ್ ಆಗಿದ್ರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಔಟ್ ಆದ ಮೊಮೆಂಟ್ ಕರೆಕ್ಟಾಗಿತ್ತು. ಟಿಮ್ ಡೇವಿಡ್ ಬರಲಿಕ್ಕೆ ಹೇಳಿ ಮಾಡಿಸಿದ ಮೊಮೆಂಟ್ ಆಗಿತ್ತು. ಯಾಕಂದರೆ ಪಾಟಿದಾರ್ ಔಟ್ ಆಗಲಿ ಅಂತ ನಾವು ಕೇಳಲಿಕ್ಕಾಗಿಲ್ಲ. ಯಾಕಂದರೆ ಪಾಟಿದಾರ್ ಸೂಪರಾಗಿ ಆಡ್ತಾ ಇದ್ರು, ನೆಕ್ಸ್ಟ್ ಲೆವೆಲ್ ಸ್ಟ್ರೈಕ್ ರೇಟಲ್ಲಿ ಹೋಗ್ತಾ ಇತ್ತು. ಸೊ ಟಿಮ್ ಡೇವಿಡ್ ಅವರು ಬಂದರು, 16 ಬಾಲಿಗೆ 34 ರನ್, ಡಮ. ಇವತ್ತು RCB ಹೊಡೆದದ್ದು ಬರೋಬ್ಬರಿ 240 ರನ್. 250 ಆಗ್ತದಾ ಅಂತ ನಾವು ಅಂದ್ಕೊಳ್ತಿದ್ದೆ. ಬಟ್ 240ಕ್ಕೆ ತೃಪ್ತಿ ಪಡಬೇಕಾಯಿತು. ಬಟ್ ಈ ಪಿಚ್ಚಲ್ಲಿ 220 ಪಾರ್ ಸ್ಕೋರ್ ಅಂತ, ಪಾರ್ ಸ್ಕೋರ್ಗಿಂತ ಒಂಚೂರು ಮೇಲೆ ಹೊಡೆದಿದ್ದೇವೆ. ಬಟ್ ಖಾತ್ರಿ ಇಲ್ಲ ಇದು ಯಾಕಂತಂದರೆ 220ಗಿಂತ ಮೇಲೆ 240. ನಾನು ಕ್ರಿಕ್ ಬಸ್ಸಲ್ಲಿ ಇದರಲ್ಲಿ ನೋಡ್ತಾ ಇದ್ದೆ, ಏನು ಆ ಪಿಚ್ ಡೀಟೇಲ್ಸ್ ಅಲ್ಲೆಲ್ಲ ಅದರಲ್ಲಿ ಇತ್ತು. 250 ಹೊಡೆದ್ರು ಕೂಡ ಈ ಮುಂಬೈದು ವಾಂಖೇಡೆ ಸ್ಟೇಡಿಯಮಲ್ಲಿ
ಗ್ಯಾರಂಟಿ ಇಲ್ಲ, ಚೇಸ್ ಮಾಡ್ಬೋದು, ಇಲ್ಲಿ ಡ್ಯೂ ಇರ್ತದೆ, ಅದಿರ್ತದೆ, ಇದಿರ್ತದೆ ಅಂತೆಲ್ಲ ಬರ್ದಿದ್ರು. ಆ್ಯಂಡ್ ಸಾಲ್ಟ್ ಇವತ್ತು ಸ್ಯಾಂಟ್ನರ್ ಮತ್ತು ಮಯಾಂಕ್ ಮಾರ್ಕಂಡೆ ಅವ್ರನ್ನ ಟ್ರೀಟ್ ಮಾಡಿದಂತಹ ರೀತಿ, ಯಾಕಂತಂದರೆ ಇವತ್ತು ದೀಪಕ್ ಚಹರ್ ಮತ್ತು ಅಲಾ ಗಜನ್ಫರ್ ಅವರ ಬದಲು ಮಯಾಂಕ್ ಮಾರ್ಕಂಡೆ ಮತ್ತು ಸ್ಯಾಂಟ್ನರ್ ಅವರು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ತೆಗೆದುಕೊಂಡಿದ್ರು. ಏನು ಸ್ಯಾಂಟ್ನರ್ ಅವರು ಹಾಕಿದಂಥ ಫಸ್ಟ್ 4 ಬಾಲ್ 6 ಕರೆಕ್ಟ್. ಆ್ಯಂಡ್ ಮಯಾಂಕ್ ಮಾರ್ಕಂಡೆ ಹಾಕಿದ ಫಸ್ಟ್ 4 balls ಅದು ಸಾಲ್ಟ್ ಅವ್ರು ಹೊಡೆದದ್ದು 4-4-4-6. ಸೊ ಅಂದರೆ ಅವ್ರಿಗೆ ಅಂದ್ಕೊಂಡಿರ್ಬೋದು ಈಗ ಅವರಿಬ್ರು, ಇವತ್ತು ಯಾಕಂದ್ರೆ ನಮಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿದ್ದು ಮಾರ್ರೆ, ಬೆಂಚಲ್ಲೇ ಕೂತ್ಕೊಂಡಿರ್ತಿದ್ದೇವಲ್ಲ ಅಂತ. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಅಲ್ಲಿಯ ತನಕ ಒಂದು ರೇಂಜಿಗೆ ಅಂದರೆ ಈಗ ಸ್ವಲ್ಪ ಮುಂಬೈದು ಬೌಲಿಂಗ್ ನೋಡಿದಾಗ ನಿಮಗೆ ಅರ್ಧ ಗಂಟೆ ಲೇಟ್ ಮುಗ್ದದ್ದು. ಆವಾಗಲೇ ಅಂದ್ಕೊಂಡಿದ್ದೆ ಎಂತ ಇದು ಫಸ್ಟ್ ಇನ್ನಿಂಗ್ಸ್ ಮುಗಿತಾನೆ ಇಲ್ವಲ್ಲ, 20 ಓವರ್ ಬದಲು 30 ಓವರ್ ಆಡಿ, ನೀವು 30 ಭಾರಿ ಚಂದ ಮಾಡಿ ಆಡ್ತೀರಾ, ಎಷ್ಟು ಚಂದ ಹೊಡಿತಿದ್ರಿ, 30 ಓವರ್ ಆಡಲಿಕ್ಕೆ ಬಿಟ್ರೆ ಇಲ್ಲ 20 ಓವರು ಸ್ಲೋ ಆಗ್ತಾ ಇತ್ತು. ಬಟ್ ಯಾವಾಗ ಚೇಸಿಂಗ್ ಸ್ಟಾರ್ಟ್ ಆಯ್ತಲ್ಲ ದೇವಾ, ಸ್ಲೋ ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD 4K 8K ಎಂತ ಬೇಕಾದ್ರೆ ಅಯ್ಯೋ ಮುಗಿತಾನೆ ಇಲ್ಲ, ಮ್ಯಾಚ್ ಮುಗಿತಾನೆ ಇಲ್ಲ. ರೋಹಿತ್ ಶರ್ಮಾ ಅವರು ಇಂಜುರಿ ಆದರು, ಅವರು ಹ್ಯಾಮ್ಸ್ಟ್ರಿಂಗಿಂದಾಗಿ ಅವರು ರಿಟೈರ್ಡ್ ಹರ್ಟ್ ಅಂದರೆ ಅವ್ರು ಮತ್ತೆ ಪುನಃ ಬಂದು ಬ್ಯಾಟಿಂಗ್ ಮಾಡ್ಬೋದಿತ್ತು, ಅವ್ರು ಬರಲಿಲ್ಲ, ರಿಟೈರ್ಡ್ ಹರ್ಟ್ ಆದರು. ಅದಾದಮೇಲೆ ನಮ್ಮ ಕಡೆಯಿಂದ ಕೊಹ್ಲಿಯವರು ಬರಲಿಲ್ಲ, ಅವರು ಇಡೀ ಇದು ಏನು ಚೇಸ್ ಆದಾಗ ಅವರು ಡಗೌಟಲ್ಲೇ ಕೂತಿದ್ರು, ಅವರಿಗೆ ಹುಷಾರಿಲ್ಲ ಮತ್ತು ಆ್ಯಂಕಲ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬಂತು. ಅದಾದಮೇಲೆ ರಸಿಕ್ದಾರ್ ಇಂಜುರಿ ಆದದ್ದು, ಆ ಪಾಪ ಓಡ್ಲಿಕ್ಕೆ ಇದು ಹೀಗೆ ರನ್ಅಪ್ ಮಾಡ್ತಾರೆ, ಅಲ್ಲೇ ಬಿತ್ಕೊಳ್ತಾರೆ, ಹ್ಯಾಮ್ಸ್ಟ್ರಿಂಗ್ ಆಯ್ತು ಅಂತ ಅಂದ್ಕೊಳ್ತಾನೆ, ಅಲ್ಲೊಂದು 2-3 ನಿಮಿಷ ವೇಸ್ಟ್ ಆಗಿ, 2-3 20 ನಿಮಿಷ ವೇಸ್ಟ್ ಆಯ್ತು ಅಂತ ಎಷ್ಟು ಸಲ ಆಯ್ತು ಮಾರೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ಅದೇನು ಸ್ಪೆಷಲ್ ಆಗಿ ಗ್ಲೌ ಎಲ್ಲ ಚೇಂಜ್ ಮಾಡಲಿಕ್ಕೆ ಬಿಟ್ಟರು, ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ನಿನ್ನೆ ಮ್ಯಾಚೆ ಸ್ಟಪ್ಸಿಗೆ ಬಿಟ್ಟಿರಲಿಲ್ಲ ಅಲ್ವಾ, ಡೆಲ್ಲಿಯ ಸ್ಟಪ್ಸಿಗೆ ಓವರ್ ಮಿಡ್ಲಲ್ಲಿ ಗ್ಲೌ ಚೇಂಜ್ ಮಾಡಬೇಕಂತ ಕೇಳಿದಾಗ ಅಂಪೈರ್ ಬಿಡಲಿಲ್ಲ, ನೆಕ್ಸ್ಟ್ ಬಾಲೇ ಔಟ್ ಆದರು. ಅಲ್ಲಿಗೆ ನಾನು ಗ್ಲೌ ಚೇಂಜ್ ಮಾಡಲಿಕ್ಕೆ ನೀವು ಬಿಡದಿದ್ದಕ್ಕೆ ಔಟ್ ಆದದ್ದು ಅಂತ ಆ ಥರ ಏನೋ ಒಂದು ಆಯ್ತದು ಕಾಂಟ್ರವರ್ಸಿ. ಇವತ್ತು ಒಂದೇ ಓವರಲ್ಲಿ 2 ಬಾರಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಗ್ಲೌ ಚೇಂಜ್ ಮಾಡಲಿಕ್ಕೆ ಬಿಟ್ಟರು. ಅದೇ ಹೇಗೆ ಅಂದರೆ ಮುಂಬೈಯಲ್ಲಿ ಹ್ಯುಮಿಡಿಟಿ ಉಂಟು ನಮ್ಗೆ, ಯಾಕಂದರೆ ನಾವು ಈ ಮಂಗಳೂರು, ಉಡುಪಿ, ಕಾರವಾರ ಬೆಲ್ಟ್, ಗೋವಾ ಬೆಲ್ಟ್ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ ಹ್ಯುಮಿಡಿಟಿ ಯಾವ ರೇಂಜಿಗೆ ಇರ್ತದೆ ಬೇಸಿಗೆಯಲ್ಲಿ ಅಂತ. ಬೆವರಿ ಫುಲ್ ಒದ್ದೆ ಆಗಿರ್ತೇವೆ. ಅದೇ ಬೆಲ್ಟ್ ಮುಂಬೈ ಬರೋದು, ಸೊ ಹ್ಯುಮಿಡಿಟಿ ಪೀಕಲ್ಲಿ ಇರ್ತದೆ. ಅರ್ಥ ಮಾಡಿಕೊಳ್ತೇನೆ ನಾನು, ತುಂಬ ಹ್ಯುಮಿಡಿಟಿ, ತುಂಬ ಬೆವರು ಬರ್ತದೆ ಅದು ಇದು. ಬಟ್ ಅಂದರೆ ರೂಲ್ ಇಸ್ ಅ ರೂಲ್ ಅಲ್ವಾ. ಓವರ್ ಮಿಡ್ಲಲ್ಲಿ ಗ್ಲೌ ಚೇಂಜ್ ಮಾಡಲಿಕ್ಕೆ ಬಿಡ್ಬೋದಾ? ಮತ್ತು ಈವನ್ ಏನು ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಹಾಕುವಾಗ ಒಂದು 2 ಇದು ನೋ ಬಾಲ್ ಹೋಯ್ತು, ನೋ ಬಾಲ್ ಆದಮೇಲೆ 6 ಅದಕ್ಕೆ ಮತ್ತೆ ಬಾಲ್ ಶೇಪ್ ಹೋಯ್ತಂತ ಬಾಲು ಟಿಮ್ ಡೇವಿಡ್ ಹೀಗೆ ಇದು ಇಲ್ಲ ಇದು ಎಂತ ಹೇಳಿಕೋದ್ರು, ಅಲ್ಲಿ ಮತ್ತೆ ಪುನಃ ಕಾಂಟ್ರವರ್ಸಿ ಆಯ್ತು. ಇವತ್ತು ಒಂಥರ ಗಜಿಬಿಜಿ ಮ್ಯಾಚ್. ಸುರೇಶ್ ಶರ್ಮಾ ಮ್ಯಾಚನ್ನು ನಮ್ಮ ಕಡೆ ಟರ್ನ್ ಮಾಡಿದ್ದು. ಓಪನಿಂಗ್ ಕಾಂಬಿನೇಷನ್ ಸೂಪರಾಗಿ ಬರ್ತಾಯಿತ್ತು, ಒಳ್ಳೆ ರನ್ ಬರ್ತಾಯಿತ್ತು. ರಿಕಲ್ಟನ್ ಮತ್ತು ಏನು ರೋಹಿತ್ ಶರ್ಮಾ ಅವರು ಚಂದ ಮಾಡಿ ಆಡ್ತಾ ಇದ್ರು. ಸುರೇಶ್ ಶರ್ಮಾ ಬಂದದ್ದು ಫಸ್ಟ್ ಓವರಲ್ಲಿ, ಒಂದೇ ಓವರಲ್ಲಿ 2 ವಿಕೆಟ್, ಅವರ ಓವರಲ್ಲಿ 2 ವಿಕೆಟ್ ಬಿತ್ತು ಅಲ್ಲಿಂದ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅಣ್ಣ, ಇಷ್ಟು ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ನಮ್ಮ ಬೌನ್ಸರ್ ಬಾಯ್ ಸ್ಲೈಡರ್ ಅವ್ರು ನಿಂತ್ಕೊಂಡು ಹೀಗೊಂದು ಸ್ಲೈಡ್ ಹಾಕ್ತಾರೆ. ಇವತ್ತು ಜಿಗಿ ಮಿಣಿ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಬಂದಿದ್ರು ಕೃಣಾಲ್ ಪಾಂಡ್ಯ ಅವರು ಕೇವಲ 26 ರನ್ ಬಿಟ್ಟುಕೊಟ್ಟದ್ದು. ಇಂತಹ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ 4 ಓವರಿಗೆ 26 ರನ್ ಯಾರಾದರೂ ಒಬ್ಬ ಬಿಟ್ಟು ಕೊಟ್ಟರೆ ಮ್ಯಾಚ್ ವಿನ್ನೇ. ಕೊನೆಗೆ ಮತ್ತೆ ರಸಿಕ್ದಾರ್ ಅವರ ಓವರನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಂತ ಬಂದದ್ದು ಶೆಫರ್ಡ್, ನಮ್ಮ ರೊಮಾರಿಯೋ ಶೆಫರ್ಡ್. ಫಸ್ಟ್ ಬಾಲೇ ಏನು ಭಯಂಕರ ಓಡಿ ಅವರೇ ಕ್ಯಾಚ್ ಹಿಡಿದ್ರು. ಏನು ಸೆಲೆಬ್ರೇಷನ್ ಹೇಗೆ ಇತ್ತು. ಮತ್ತೆ ನೋಡಿದರೆ ನೋ ಬಾಲ್, ಫ್ರೀ ಹಿಟ್ ಬಾಲ್ ಸಹ ಕ್ಯಾಚ್, ಬಟ್ ಅದು ಫ್ರೀ ಹಿಟ್. ಲಾಸ್ಟ್ ಓವರ್ ಏನು ಮತ್ತೆ ಪುನಃ ಹಾಕ್ಲಿಕ್ಕೆ ಬಂದರು ರೊಮಾರಿಯೋ ಶೆಫರ್ಡ್ ಅವರು. ಆ ಓವರಲ್ಲಿ ಒಂದು 6 ವೈಡ್ ರಿವ್ಯೂ, ಇದು ನೋ ಬಾಲ್ ಅಂತ ಮತ್ತೆ ಪುನಃ ರಿವ್ಯೂ. ಯಾರು ರುದರ್ಫೋರ್ಡ್ ಅವರು, ಇದು ನಾನು 6 ಹೊಡೆದೆ ಬಟ್ ಇದು ನೋ ಬಾಲ್ ಅಂತ, ಯಾಕೆ ಮಾರ್ರೆ ಅಂತ ಅನಿಸಿತು. ಬಟ್ ಸ್ಟಿಲ್ ಮುಂಬೈ ಅವರು ಟಾರ್ಗೆಟಿಂದ ಭಾರಿ ದೂರ ಇದ್ದರು. ಕೊನೆಗೆ ಸೋಲಿನ ಅಂತರವನ್ನು ತಗ್ಗಿಸಿದಂತೂ ಹೌದು. ಯಾರು ರುದರ್ಫೋರ್ಡ್ ಅವರು 30 ಬಾಲ್ 70 ಚಚ್ಚಿ ಏನು 6 ಇದೆ, ನೀರು ಕುಡಿದಾಗೆ 6 ಹೊಡಿತಾ ಇದ್ರು. 18 ರನ್ನಿಂದ RCB ವಿನ್ ಆಗಿದ್ದಾರೆ. ಯಾಕಂತಂದರೆ 240ಕ್ಕೆ ಪ್ರತಿಯಾಗಿ ಮುಂಬೈ ಹೊಡಿಲಿಕ್ಕಾದದ್ದು ಕೇವಲ 222. ಅಂದರೆ 222 ಕೇವಲ ಅಲ್ಲ, ಬಟ್ ಈ ಮ್ಯಾಚ್ ಇದು ದೃಷ್ಟಿಯಲ್ಲಿ ನೋಡಿದಾಗ ಅದು ಕೇವಲವೇ ಆಯಿತು. 18 ರನ್ನಿಂದ RCB ವಿನ್ ಆಗಿದ್ದಾರೆ. ಆ್ಯಂಡ್ ರುದರ್ಫೋರ್ಡ್ 31 ಬಾಲಿಗೆ 71, ಎಷ್ಟು ಒಂದು 8 6 ಏನೋ 1 4 9 6. ಯಪ್ಪ ದೇವ ಸಿಕ್ಕಾಪಟ್ಟೆ ಹೊಡೆದ್ರು. ಬಟ್
ಅಟ್ ದ ಎಂಡ್ ಅದು RCB ವಿನ್ ಅಂತ ಎಲ್ರಿಗೂ ಸಹ ಗೊತ್ತಿತ್ತು. ಸ್ಟೇಡಿಯಮಲ್ಲಿ ಇದ್ದವ್ರಿಗೆ ಗೊತ್ತಿತ್ತು, ಅಂಪೈರ್ಸಿಗೆ ಗೊತ್ತಿತ್ತು, ಪ್ಲೇಯರ್ಸಿಗೆ ಗೊತ್ತಿತ್ತು. ಪ್ಲೇಯರ್ಸ್ ಮ್ಯಾಚ್ ಮುಗ್ದಲ್ಲಿ ಈವನ್ ವಿರಾಟ್ ಕೊಹ್ಲಿ ಅವ್ರು ನಗ್ತಾ ಇದ್ದಾರೆ, ಇದು ಎಂತ ಮರೆ ಮ್ಯಾಚೇ ಮುಗಿತಾ ಇಲ್ಲ ಅಂತ. ನನಗೆ ಈ ರಿವ್ಯೂವಲ್ಲಿ ಸಹ ನೋಡಿ, ನಾನು ಖುಷಿಯಲ್ಲಿ ಹೇಳಿದ್ಕಿಂತ ಒಳ್ಳೆ ಎಂಥ ರೋದನೆಯಲ್ಲಿ ಹೇಳಿದಾಗೆ ಅನ್ನಿಸ್ತಾ ಉಂಟು. ನಿಮಗೆ ಸಹ ಅನ್ನಿಸಿರ್ಬೋದು, ಇವೊಂದೇ ಲ್ಯಾಗ್ ಆಗ್ತಾ ಉಂಟು, ಮ್ಯಾಚ್ ಲ್ಯಾಗ್ ಅಂತ ಹೇಳ್ತಾನಲ್ಲ ಅಂತ. ನನಗೆ ಅಷ್ಟು ಸೈಕಾಗಿ ಹೋಯಿತು ಮ್ಯಾಚ್ ನೋಡಿ. ಎಸ್, ನಿಮಗೆ ಸಹ ಸೈಕಾಗಿರ್ತದೆ. ಮತ್ತು ನಾಳೆ ಇವತ್ತಿನ 3:30 ಮ್ಯಾಚ್ ಏನು LSD ವರ್ಸಸ್ GT ಇತ್ತು, ಅದರದ್ದು ವಿಡಿಯೋ ಹಾಕ್ತೇನೆ. ಬಟ್ ಮ್ಯಾಚ್ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಎಲ್ಲ ಕವರ್ ಮಾಡಿದ್ದಾನೆ ಮಾರೆ, ಇನ್ನೆಂತ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನನಗೆ ಸಹ ಸೈಕಾಗಿದೆ. ಕಂಗ್ರ್ಯಾಚುಲೇಷನ್ಸ್ RCB. ಏ